ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾವು ಈ ವಿಡಿಯೋದಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ನ ಅರ್ಜಿಯಾಗಿ ಯಾವ ರೀತಿಯಾಗಿ ಸಲ್ಲಿಸುವುದೆಂದು ಹೇಳ್ತಾ ಇದ್ದೀವಿ. ಆದ್ದರಿಂದ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲು ನೀವು ಕಾವೇರಿ 2.0ನ ರಿಜಿಸ್ಟರ್ ಆಗಿರಬೇಕು. ಆಗಿಲ್ಲಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡಿ ನೀವು ಫಸ್ಟು ರಿಜಿಸ್ಟರ್ ಆಗಿ ಆಮೇಲೆ ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ. ನೋಡಿ, ಓಪನ್ ಮಾಡಿಕೊಂಡಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಮ್ಯಾರೇಜ್ ಸರ್ಟಿಫಿಕೇಟ್ನ ಎರಡು ರೀತಿಯಲ್ಲಿ ಹಾಕಬೋದು, ಒಂದು ಆನ್ಲೈನ್ ಮತ್ತು ಒಂದು ಆಫ್ಲೈನ್ ಹಾಕಬೋದು. ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲಿ ಇದು ಆನ್ಲೈನ್ ಸರ್ಟಿಫಿಕೇಟ್ ಆಗಿರುತ್ತೆ. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡಿ. ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಈ ಕೆಳಗಿನ ಡಾಕ್ಯುಮೆಂಟ್ಗಳು ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ನೋಡಬಹುದು, ಏಜ್ ಪ್ರೂಫಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅಡ್ರೆಸ್ ಪ್ರೂಫ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು, ಅಂದರೆ ಏಜ್ ಪ್ರೂಫಿಗೆ ಟೋಟಲ್ 5 ಇದ್ದಾವಲ್ಲ ಸ್ನೇಹಿತರೆ, 5ರಲ್ಲಿ ಒಂದಿರಬೇಕು, ಅಥವಾ ಅಡ್ರೆಸ್ ಪ್ರೂಫಿಗೆ 4ರಲ್ಲಿ ಒಂದಿರಬೇಕು. ಕಂಪಲ್ಸರಿ ಡಾಕ್ಯುಮೆಂಟು ಸ್ಕ್ಯಾನ್ ಮಾಡಲೇಬೇಕು ಸ್ನೇಹಿತರೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆದ್ದರಿಂದ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ ಮೊದಲು. ನೋಡಿ, ನಾನು ಒಂದೊಂದಾಗಿ ಹೇಳ್ತಾ ಇದ್ದೀನಿ ನೋಡಿ. ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆದರೂ ಇರ್ಬೋದು, ಅಥವಾ ಆಧಾರ್ ಕಾರ್ಡ್ ಇರ್ಬೋದು, ಡಾಕ್ಯುಮೆಂಟ್ ಇದ್ದೇ ಇರ್ತವೆ. ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ನೀವು ಆವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಎರಡು ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಬೋದು. ಒಂದು ಆಫ್ಲೈನ್ ಮತ್ತು ಒಂದು ಆನ್ಲೈನ್ ಅಂತ ಇರುತ್ತೆ. ನೀವು ಆಫ್ಲೈನ್ ಅಂದರೆ ಅಲ್ಲೇ ಹೋಗಿ ಹಾಕಬೇಕಾಗುತ್ತೆ ಸ್ನೇಹಿತರೆ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ. ಆನ್ಲೈನ್ ಅಪ್ಪ ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಹಾಕಿಕೊಳ್ಬೋದು. ನೋಡಿ, ನಾನು ಆನ್ಲೈನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಟೋಟಲ್ ನೋಡಿ ಸ್ನೇಹಿತರೆ, ಇಷ್ಟು ಸ್ಟೆಪ್ಗಳು ಇರ್ತವೆ. ಟೋಟಲ್ 8 ಸ್ಟೆಪ್ಗಳು ಇರ್ತವೆ. ಭಾಳ ದೊಡ್ಡ ಸ್ಟೆಪ್ಗಳೇನೇ ಇರೋಲ್ಲ, ಸಿಂಪಲ್ ಸ್ಟೆಪ್ಗಳಿವೆ. ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಪೂರ್ತಿ ಡಿಕ್ಲೇರ್ ಆಗಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಆದ್ದರಿಂದ ಮೊದಲ ಸ್ಟೆಪ್ ನೋಡಿ ಸ್ನೇಹಿತರೆ. ಮೊದಲು 2 ಡಿಕ್ಲರೇಷನ್ನ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಓಕೆ, ಮೊದಲ ಸ್ಟೆಪ್ ಅಂತೂ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಎರಡನೇ ಸ್ಟೆಪ್ನಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿಕೊಳ್ಬೇಕು. ಅವರಿಬ್ಬರು ಜಾಯಿಂಟ್ ಫೋಟೋವನ್ನು ಒಂದು ಅಪ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆ ಫೋಟೋ 2 MB ಒಳಗಡೆ ಇರಬೇಕು, ಮಿನಿಮಮ್ 2 MB ಇರಬೇಕು. ಮತ್ತು ಆ ಸೈಜನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ, ಇಂತಿಷ್ಟು ಸೈಜು ಇಂತಿಷ್ಟು ಪಿಕ್ಸೆಲ್ದಾಗ ಇರಬೇಕಂತಿದೆಲ್ಲ, ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ನೋಡಿ, ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂತಂದರೆ, ಯಾವ ರೀತಿ ಸ್ಕ್ಯಾನ್ ಮಾಡೋದು ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಯಾವ ರೀತಿಯಾಗಿ ಮಾಡಬೇಕೆಂದು. ಸ್ಕ್ಯಾನ್ ಮಾಡಿ ಇಟ್ಕೊಂಡ ನಂತರ ನೆಕ್ಸ್ಟು ಫೋಟೋನ ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಈ ಕೆಳಗಿನ ಡೀಟೇಲ್ಸ್ನ ಫಿಲ್ ಮಾಡಿಕೊಳ್ಬೇಕು ಸ್ನೇಹಿತರೆ. ಡೇಟ್ ಆಫ್ ಮ್ಯಾರೇಜ್ ಅಂದರೆ ಮ್ಯಾರೇಜ್ ಯಾವ ಡೇಟಿಗೆ ಮ್ಯಾರೇಜ್ ಆಗಿರ್ತಾರಲ್ಲ ಆ ಮ್ಯಾರೇಜ್ ಡೇಟ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು. ನಾನು ನಿಮಗೆ ಒಂದೊಂದಾಗಿ ಫಿಲ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಮ್ಯಾರೇಜ್ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಪ್ಲೇಸ್ ಆಫ್ ಮ್ಯಾರೇಜ್ ಅಂದರೆ ಮದುವೆ ಕಾರ್ಡ್ನಲ್ಲಿ ಇರುತ್ತಲ್ಲ ಸ್ನೇಹಿತರೆ, ಅದೇ ಸ್ಥಳವನ್ನು ಹಾಕಿ ಪ್ಲೇಸ್ ಆಫ್ ಮ್ಯಾರೇಜು. ನೋಡಿ, ನಾನು ಎಲ್ಲವೂ ಡೀಟೇಲ್ಸ್ನ ತುಂಬಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲವೂ ಫಿಲ್ ಮಾಡಿದ್ದೀನಿ. ಈ ರೀತಿಯಾಗಿ ಎಲ್ಲವೂ ಫಿಲ್ ಮಾಡಿಕೊಂಡ ನಂತರ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ 3ನೇ ಸ್ಟೆಪ್ ಹೋಗುತ್ತೆ ಸ್ನೇಹಿತರೆ. ನೋಡಬಹುದು, ಇದು 3ನೇ ಸ್ಟೆಪ್ ಆಗಿರುತ್ತೆ. ಇದರಲ್ಲಿ ನೋಡಿ ಸ್ನೇಹಿತರೆ, ಬ್ರೈಡ್ ಅಂದರೆ ಹುಡುಗಿ, ಬ್ರೈಡ್ ರೂಮ್ ಅಂದರೆ ವಧು ಅಂತ ಇರ್ತಾರಲ್ಲ. ಫಸ್ಟು ಬ್ರೈಡ್ ಡೀಟೇಲ್ಸ್ ಕೇಳ್ತಾ ಇದೆ, ಅಂದರೆ ವಧುವಿನ ಡೀಟೇಲ್ಸ್ ಕೇಳ್ತಾ ಇದೆ ಸ್ನೇಹಿತರೆ. ಅದನ್ನು ನೀವು ನೀಟಾಗಿ ನೋಡಿಗಿಸಿ ಹಾಕಿ, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ ಹಾಕಿ ಸ್ನೇಹಿತರೆ. ಬೇರೆ ರೀತಿ ಹಾಕಿದರೆ ಅದು KYC ಆಗುವಾಗ ನಿಮಗೆ ಸಮಸ್ಯೆ ಬರುತ್ತೆ ಸ್ನೇಹಿತರೆ, ಯಾರು ಬರುತ್ತೆ. ಆದ್ದರಿಂದ ಆಧಾರ್ ಕಾರ್ಡ್ನಲ್ಲಿರುವ ಸ್ಪೆಲ್ಲಿಂಗ್ ನೋಡಿಕೊಂಡು ಹಾಕಿ, ಮತ್ತು ಡೇಟ್ ಆಫ್ ಬರ್ತ್ನ ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ ಹಾಕಿ. ನಾನು ಎಲ್ಲವೂ ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಬಹುದು ನೀವು. ಇವಾಗೇನು KYC ಹೋಗಬೇಡಿ ಸ್ನೇಹಿತರೆ, ಲಾಸ್ಟ್ ಕೊನೆಯಲ್ಲಿ ಒಮ್ಮೆಲೆಗೆ ಮಾಡಿದ್ರಾಯಿತು. ಮೊದಲು ನೀವು ಆಧಾರ್ ಕಾರ್ಡ್ನಲ್ಲಿರುವ ಡೀಟೇಲ್ಸ್ನ ಫಿಲ್ ಮಾಡಿ, ನಂತರ ಅಡ್ರೆಸ್ ಡೀಟೇಲ್ಸ್ ಕೇಳ್ತಲ್ಲ ಅಡ್ರೆಸ್ ಡೀಟೇಲ್ಸನ್ನು ತುಂಬಿಕೊಂಡು ನಂತರ ಸೇಮ್ ಅಡ್ರೆಸ್ ಇತ್ತಪ್ಪ ಅಂತಂದರೆ ಅಲ್ಲಿ ಕಂಟಿನ್ಯೂ 2 ಸೇಮ್ ಅಂತ ಕೊಡಿ. ಸೇಮ್ ಅಂತ ಕೊಟ್ಟು ಒಂದು ಕ್ಲಿಕ್ ಕೊಟ್ಟರೆ ಅದೆಲ್ಲ ಆಟೋಮೆಟಿಕ್ ಫಿಕ್ಸ್ ಆಗುತ್ತೆ ಸ್ನೇಹಿತರೆ. ನಂತರ ಫಾದರ್ ಡೀಟೇಲ್ಸ್ ಮತ್ತು ಮದರ್ ಡೀಟೇಲ್ಸ್ನ ಹಾಕಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಹಾಕಿ. ನಿಮಗೇನಾದರೂ ಅರ್ಜಿ ಹಾಕುವಾಗ ಗೊತ್ತಾಗಲಿಲ್ಲಪ್ಪ ಅಂತಂದರೆ ನೋಡಬಹುದು. ನಾನು ನೆಕ್ಸ್ಟ್ 4ನೇ ಆಪ್ಷನ್ನ ಓಪನ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಆಗಿ 3 ಆಪ್ಷನ್ನ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರ 4ನೇ ಆಪ್ಷನಲ್ಲಿ ಏನಿಲ್ಲ, ಇವಾಗ ಬ್ರೈಡ್ ರೂಮ್ ಅಂದರೆ ಬ್ರೈಡ್ಸ್ ರೂಮ್ ಅಂತ ಬರ್ತಾರೆ ಸ್ನೇಹಿತರೆ, ಅಂದರೆ ಅವರ ಡೀಟೇಲ್ಸ್ನ ಕೇಳ್ತಾ ಇದೆ. ಆ ಡೀಟೇಲ್ಸ್ನ ನೀವು ಕ್ಲಿಯರಾಗಿ ಹಾಕಿಕೊಳ್ಬೇಕು.
ಸೇಮ್ ಒಂದು ಸಾರಿ ಓಪನ್ ಮಾಡಿಕೊಂಡ್ರಪ್ಪ ಅಂತಂದರೆ ನಿಮಗೆಲ್ಲ ಡೀಟೇಲ್ಸ್ ಅದರಲ್ಲಿ ಶೋ ಆಗ್ತಾವೆ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿಕೊಂಡು ಹಾಕಿ, ಅಂದರೆ ಡೀಟೇಲ್ಸ್ನ ಕರೆಕ್ಟಾಗಿ ಹಾಕಿ, ಹೆಸರು ಮತ್ತು ಅವ್ರು ಏನು ಸರ್ನೇಮ್ ಇದ್ದರೆ ಸರ್ನೇಮು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು ಹಾಕಿ ಮತ್ತು ಅಡ್ರೆಸ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತಲ್ಲ ಆ ಅಡ್ರೆಸ್ನ ಹಾಕಿ, ನಂತರ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಸೇಮ್ ಅಡ್ರೆಸ್ ಎರಡು ಸೇಮ್ ಇದೆಯಾ ಅಂತ ಇಲ್ಲ ಅಂತ ಕೇಳ್ತೆ. ಸೇಮ್ ಇತ್ತಪ್ಪ ಅಂದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ಕಂಟಿನ್ಯೂ ಮಾಡಿಕೊಳ್ಬೇಕು. ನೋಡಿ ಈ ರೀತಿಯಾಗಿ ವಧು ಮತ್ತು ವರ ಇಬ್ಬರದು ಹಾಕಿದ ನಂತರ ಮೂವರು ಸಾಕ್ಷಿದಾರರು ಡೀಟೇಲ್ಸ್ ಕೇಳ್ತಾ ಸ್ನೇಹಿತರೆ. ವಿಟ್ನೆಸ್ 1 ನೋಡಿಲಿ, ವಿಟ್ನೆಸ್ 1, ವಿಟ್ನೆಸ್ 2, ವಿಟ್ನೆಸ್ 3 ಅಂತ ಕೇಳ್ತಲ್ಲ. ಅಂದರೆ ಹುಡುಗನ ಕಡೆ ಇಬ್ಬರು ಸಾಕ್ಷಿದಾರನ ತೆಗೆದುಕೊಳ್ಳಿ, ಹುಡುಗಿ ಕಡೆ ಒಬ್ಬರು ಸಾಕ್ಷಿದಾರನ ತೆಗೆದುಕೊಂಡು ಡಾಕ್ಯುಮೆಂಟ್ಸ್ನ ಅಂದರೆ ಡೀಟೇಲ್ಸ್ನ ಫಿಲ್ ಮಾಡಿಕೊಳ್ಬೇಕು. ಕಂಪಲ್ಸರಿ ಆಧಾರ್ ಕಾರ್ಡ್ಗೆ OTP ಬರುತ್ತವೆ ಸ್ನೇಹಿತರೆ. ಆದ್ದರಿಂದ ಕರೆಕ್ಟಾಗಿ ಡೀಟೇಲ್ಸ್ನ ಫಿಲ್ ಮಾಡಿಕೊಳ್ಳಿ. ಎಲ್ಲವೂ ಫಿಲ್ ಮಾಡಿಕೊಂಡ ನಂತರ ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ ನಿಮಗೆ ತೋರಿಸುವ ಸಲುವಾಗಿ ಕ್ಲಿಯರಾಗಿ ಎಲ್ಲವೂ ಫಿಲ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವೂ ಫಿಲ್ ಮಾಡಿಕೊಂಡ ನಂತರ ಒಂದು ಸಾರಿ ನೀವು ಯಾವ ಸಬ್ ರಿಜಿಸ್ಟರ್ ಆಪ್ಷನಲ್ಲಿ ಅಂದರೆ ಸಬ್ ರಿಜಿಸ್ಟರ್ ಆಪ್ಷನ್ ಯಾವ್ದು ಬರುತ್ತೋ ಅದು ಆಪ್ಷನ್ ಕೇಳುತ್ತೆ ಸ್ನೇಹಿತರೆ. ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಮತ್ತು ನೀವು ಏನೇನು ತುಂಬಿರ್ತೀರಲ್ಲ ಆ ಎಲ್ಲ ಡೀಟೇಲ್ಸ್ ನಿಮಗೆ ಶೋ ಆಗ್ತವೆ. ಅವೆಲ್ಲವೂ ಒಂದು ಸಾರಿ ನೋಡಿಕೊಳ್ಳಿ. ಕರೆಕ್ಟ್ ಇತ್ತಪ್ಪ ಅಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಪ್ರಿವ್ಯೂ ತೋರಿಸ್ತೀವಿ ಸ್ನೇಹಿತರೆ. ಈ ರೀತಿ ಯಾವ ರೀತಿ ಕಾರ್ಡ್ ಬರುತ್ತೋ ಮತ್ತು ಅದರಲ್ಲಿ ಎಲ್ಲ ಡೀಟೇಲ್ಸ್ ಏನೇನಿರುತ್ತೆ ಎಲ್ಲವೂ ಒಂದು ಸಾರಿ ಪ್ರಿವ್ಯೂವನ್ನು ನೋಡಿಕೊಳ್ಳಿ. ಎಲ್ಲವೂ ಕರೆಕ್ಟ್ ಇದೆ ಅಂದ್ಕೊಂಡ್ರೆ ನೆಕ್ಸ್ಟ್ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಫಸ್ಟು ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಅದು ನಿಮ್ಮ ಹತ್ರ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟು ಈ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ತೋರಿಸ್ತಾ ಸ್ನೇಹಿತರೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಈ ರೀತಿಯಾಗಿ ಮೇಲೆ ನೋಡ್ಬೋದು. ಟೋಟಲಿ ನೀವು 5 ಜನರು ಹಾಕಿರ್ತೀರಲ್ಲ, ಹುಡುಗ ಹುಡುಗಿ ಮತ್ತು 3 ಜನ ಸಾಕ್ಷಿದಾರದು OTPಯನ್ನು ತೊಗೋಬೇಕು ಸ್ನೇಹಿತರೆ. ಅಂದರೆ ಈ ಸೈನ್ ಇನ್ ಮಾಡಿಕೊಳ್ಬೇಕು. ಮೊದಲು ಒಬ್ಬೊಬ್ಬರಾಗಿ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಫಸ್ಟು ಈ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಆಧಾರ್ ಕಾರ್ಡ್ ಆಪ್ಷನ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡಾಗ ನಂತರ ಕೆಳಗಡೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡಾಗ ಅದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಬೇಕು ಸ್ನೇಹಿತರೆ. ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ ವೆಯ್ಟ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಅದು ನೋಡಿ ಕಲರ್ ಚೇಂಜ್ ಆಗುತ್ತೆ. ಅವೆಲ್ಲವೂ ಬ್ಲೂ ಕಲರ್ ಇದೆಯಲ್ಲ ಆ ಕಲರ್ನಲ್ಲಿ ಬರುತ್ತೆ ಸ್ನೇಹಿತರೆ. ಈ ಸೈನ್ ಇನ್ ಆಯ್ತಪ್ಪ ಅಂದರೆ ಈ ರೀತಿಯಾಗಿ ಶೋ ಆಗುತ್ತೆ. ಈ ರೀತಿಯಾಗಿ ಶೋ ಆದ್ಮೇಲೆ ವಿಡಿಯೋ ಲೆಂತ್ ಆಗೋ ಸಲುವಾಗಿ ಡೈರೆಕ್ಟ್ ನಾನು ಎಲ್ಲವೂ ಈ ಸೈನ್ ಇನ್ ಮಾಡಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿಕೊಳ್ತೀನಿ ಸ್ನೇಹಿತರೆ. ನೋಡಿ ಎಲ್ಲವೂ ಈ ಸೈನ್ ಇನ್ ಮಾಡಿದ್ದೀನಿ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಎಲ್ಲವೂ ಡೀಟೇಲ್ಸ್ ಕರೆಕ್ಟ್ ಇದೆ ಅಂದ್ಕೊಂಡಾಗ ಕಂಪ್ಲೀಟಾಗಿ ಈ ಸೈನ್ ಇನ್ ಆದ ನಂತರ ನೀವು ಸ್ಕ್ರೋಲ್ ಡೌನ್ ಮಾಡಿಕೊಳ್ಳಿ ಸ್ನೇಹಿತರೆ. ಎಲ್ಲವೂ ಒಂದು ಸಾರಿ ನೋಡಿಕೊಳ್ಳಿ. ಎಲ್ಲವೂ ಡೀಟೇಲ್ಸ್ ಕರೆಕ್ಟ್ ಇದೆ. ಡೇಟ್ ಆಫ್ ಮ್ಯಾರೇಜ್ ಡೇಟು ಮತ್ತು ಸಾಕ್ಷಿದಾರ ಡೇಟು, ಹೆಸರು, ಅವ್ರದ್ದು ಡೇಟ್ ಆಫ್ ಬರ್ತು, ಏಜು ಎಲ್ಲವೂ ಕರೆಕ್ಟ್ ಇದೆ ಅಂದ್ಕೊಂಡಾಗ ಒಂದು ಸಾರಿ ಕ್ಲಿಯರಾಗಿ ನೋಡಿಕೊಂಡು ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ಫೈನಲಾಗಿ ಈ ರೀತಿಯಾಗಿ ಕ್ಲಿಯರ್ ಆದಮೇಲೆ ನೋಡಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲು ಕೇಳುತ್ತೆ ಸ್ನೇಹಿತರೆ. ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಆಲ್ರೆಡಿ ನಿಮಗೆ ಒಂದು ಸಾರಿ ಹೇಳಿದ್ದೀನಿ. ಇವಾಗ ಅವೇ ಡಾಕ್ಯುಮೆಂಟ್ನ ನೀವು ಮೊದಲು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಸ್ನೇಹಿತರೆ. ಅವು 250 KB ಒಳಗಡೆ ಇರಬೇಕು ಸ್ನೇಹಿತರೆ. ಇದ್ದಾಗ ಮಾತ್ರ ಅವು ಅಪ್ಲೋಡ್ ಆಗ್ತವೆ ಹಾಗೂ ಕ್ಲಿಯರ್ ಆಗಿರುತ್ತವೆ. ನೋಡಿ ನಾನು ಒಂದೊಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ ಅಂತಲೇ. ಮೊದಲು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಏಜ್ ಪ್ರೂಫಿಗೆ ಆಧಾರ್ ಕಾರ್ಡು ಮತ್ತು ಅಡ್ರೆಸ್ ಪ್ರೂಫಿಗೂ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಅಡ್ರೆಸ್ ಪ್ರೂಫಿಗೆ ಏನಾದರೂ ಡಾಕ್ಯುಮೆಂಟ್ಸ್ ಅದು ಮಾಡ್ಬೋದು ಸ್ನೇಹಿತರೆ, ಅಪ್ಲೋಡ್ ಮಾಡ್ಬೋದು. ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಏಜ್ ಪ್ರೂಫಿಗೆ ಕಂಪಲ್ಸರಿ TC ಅಥವಾ ಡಾಕ್ಟರ್ ಸಿಗ್ನೇಚರ್ ಮಾಡಿಕೊಂಡಿರ್ತಾರೆ ಸ್ನೇಹಿತರೆ. ಅದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಳ್ಬೇಕು. ಅಲ್ಲಿ ಆಪ್ಷನ್ ಇರ್ತಾವಲ್ಲ ಸ್ನೇಹಿತರೆ, ಅದರಲ್ಲಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿಕೊಳ್ಬೋದು. ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಬೇರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರಪ್ಪ ಅಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಬಹಳಷ್ಟು ಇರುತ್ತವೆ ಸ್ನೇಹಿತರೆ. ಆದ್ದರಿಂದ ಕರೆಕ್ಟಾಗಿ ಕ್ಲಿಯರ್ ಆಗಿರೋ ಡಾಕ್ಯುಮೆಂಟ್ನ ಮಾತ್ರ ಅಪ್ಲೋಡ್ ಮಾಡಿ. ನಾನು ಈ ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.
ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನಾವು ಹಾಕುವ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ ಸ್ನೇಹಿತರೆ. ನಿಮಗೇನಾದರೂ ಯಾವುದಾದ್ರೂ ಅರ್ಜಿ ಸಲ್ಲಿಸಬೇಕಾಗಿತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಆ ಅರ್ಜಿಗೆ ಸಂಬಂಧಪಟ್ಟಾಗೆ ಕಮೆಂಟ್ ಮಾಡಿ ನಾವು ನಿಮಗೆ ಅರ್ಜಿ ಸಲ್ಲಿಸಿ ಕೊಡ್ತೀವಿ ಸ್ನೇಹಿತರೆ. ನೋಡಬಹುದು, ಪ್ರತಿಯೊಂದು ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ ನಂತರ ಒಂದು ಸಾರಿ ಪ್ರಿವ್ಯೂನ ನೋಡಿಕೊಳ್ಳಬೇಕು ಸ್ನೇಹಿತರೆ. ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಿರಿ ಯಾವುದಿಲ್ಲ ಅಂತ ಒಂದು ಸಾರಿ ಪ್ರಿವ್ಯೂ ನೋಡಿಕೊಂಡ್ರೆ ಉತ್ತಮವಾಗಿರುತ್ತೆ. ನೋಡಿ, ನಾನು ಕ್ಲಿಯರಾಗಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲವೂ ಕ್ಲಿಯರ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದ ನಂತರ ನೆಕ್ಸ್ಟು ಒಂದು ಸಾರಿ ಪ್ರಿವ್ಯೂನ ನೋಡಿಕೊಳ್ಳೇಬೇಕು. ಕಂಪಲ್ಸರಿ ಪ್ರಿವ್ಯೂನ ನೋಡಿಕೊಳ್ಳಿ. ಒಂದು ಸೆಕೆಂಡ್, ಇದು ಡಾಕ್ಯುಮೆಂಟ್ ಸಿಗ್ತಲ್ಲ. ಓಕೆ, ಸಿಕ್ಕಿತು. ಅಪ್ಲೋಡ್ ಮಾಡಿದೆ. ನೋಡಿ ಸ್ನೇಹಿತರೆ, ಅಪ್ಲೋಡ್ ಮಾಡಿದ ನಂತರ ನಾನು ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀನಿ ಅಂತ ಒಂದು ಸಾರಿ ನೋಡ್ತಾ ಇದ್ದೀನಿ. ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ, ಇದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿಯಾಗಿದೆ, ನೋಡಬಹುದು. ಓಕೆ, ಕರೆಕ್ಟ್ ಇದೆ. ಈ ರೀತಿಯಾಗಿ ಎಲ್ಲವೂ ಒಂದು ಸಾರಿ ಪ್ರಿವ್ಯೂನ ನೋಡಿಕೊಳ್ಳಿ ಸ್ನೇಹಿತರೆ. ಪ್ರಿವ್ಯೂ ನೋಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮತ್ತೆ ಅರ್ಜಿ ಹಾಕೋದು ತಪ್ಪುತ್ತದೆ ಸ್ನೇಹಿತರೆ. ಕರೆಕ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಾ ಇಲ್ವ ಅಂತ ಒಂದು ಸಾರಿ ಪ್ರಿವ್ಯೂ ನೋಡಿದರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ಮತ್ತೊಮ್ಮೆ ಅರ್ಜಿ ಹಾಕೋದು ತಪ್ಪುತ್ತೆ. ಅಥವಾ ಅಪ್ಲೋಡ್ ಮಾಡುವಾಗ ಕರೆಕ್ಟಾಗಿ ನೋಡಿ ಹಾಕಿದರೆ ನಡೆಯುತ್ತೆ ಸ್ನೇಹಿತರೆ. ಎಲ್ಲ ಡೀಟೇಲ್ಸ್ ನೋಡಿಕೊಂಡ ನಂತರ ಒಮ್ಮೆ ಇನ್ನೊಂದು ಸಾರಿ ಕ್ಲಾರಿಫಿಕೇಷನ್ ಸಲುವಾಗಿ ನೋಡ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಎಲ್ಲವೂ ಡೀಟೇಲ್ಸ್ ನೋಡಿಕೊಂಡ ನಂತರ ಓಕೆ, ಮ್ಯಾರೇಜ್ ಕಾರ್ಡ್ ಇದು ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಇದು ಕರೆಕ್ಟ್ ಇದೆ. ಓಕೆ ಸ್ನೇಹಿತರೆ, ಎಲ್ಲವೂ ಡೀಟೇಲ್ಸ್ ಕರೆಕ್ಟ್ ಇದ್ದ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಸಬ್ಮಿಟ್ ಆಗುತ್ತೆ. ಮತ್ತು ಇಲ್ಲಿ ನೋಡಿರ್ಬೋದು ಅಪ್ಲಿಕೇಶನ್ ನಂಬರ್ ಅಂತಿದೆ, ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಇದು ಒಂದು ಸಾರಿ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಾಗಿನ್ಗೆ ಹೋಗಿರುತ್ತೆ ಸ್ನೇಹಿತರೆ. ಅವರು ಒಂದು ಸಾರಿ ಈ ಎಲ್ಲ ಡೀಟೇಲ್ಸ್ನ ನೋಡಿಕೊಂಡು ಅವರು ಪೇಮೆಂಟ್ ಆಪ್ಷನ್ಗೆ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ. ಪೇಮೆಂಟ್ ಮಾಡುವ ಸಲುವಾಗಿ ಅವರು ಅಪ್ರೂವ್ ಕೊಟ್ಟ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ನಿಮ್ಮ ಹತ್ರ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಆವಾಗ ನೀವು ಇದರದ ಪೇಮೆಂಟನ್ನು ಮಾಡಬೇಕಾಗುತ್ತೆ ಆನ್ಲೈನಲ್ಲಿ. ಪೇಮೆಂಟ್ ಮಾಡಿದ ನಂತರ ಅವರು ಇನ್ನೊಮ್ಮೆ ಇದನ್ನು ಎಲ್ಲ ನೀಟಾಗಿ ಒಂದು ಸಾರಿ ನೋಡಿಕೊಂಡು ಅಪ್ರೂವ್ ಕೊಡ್ತಾರೆ ಸ್ನೇಹಿತರೆ. ಕೇವಲ ಒಂದು 2 ರಿಂದ 3 ದಿನಗಳಲ್ಲಿ ಆಗಬಹುದು. ಎಲ್ಲವೂ ಡೀಟೇಲ್ಸ್ನಲ್ಲಿ ನೋಡಿಕೊಂಡು ಅಪ್ರೂವ್ ಕೊಡ್ತಾರೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.